ಎಂಜಾಯ್ ಮಾಡೋದು ನನಗೆ ಇಷ್ಟ ಇಲ್ಲ. ಬಟ್ ಆದರೂ ಒಂದು ಸಂಸ್ಥೆ ನಡೆಸುವಾಗ, ಒಂದು ಸಮಾರಂಭ ಅಂತ ಮಾಡುವಾಗ ಇದನ್ನೆಲ್ಲ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಅಲ್ಲಿ ಯಾರೋ ಒಂದು ಹೆಣ್ಮಗಳು ಕೂತ್ಕೊಂಡು ಹಿಂಗೆ ಶೆಕೆ ಆಗ್ತಿದೆ ಅಂತಂದ್ರೆ ಇಲ್ಲಿ ಒಂಥರ ನೋವಾಗ್ತಾ ಇರುತ್ತೆ. ನನಗೆ ನಿಜವಾಗ್ಲೂ ಫೀಲ್ ಆಗುತ್ತೆ. ನನಗೆ ಕಂಫರ್ಟೇಬಲ್ ಆಗಿಲ್ಲ ಇಲ್ಲಿ ಮೇಲೆ ಕೂತ್ಕೊಳ್ಳೋದ್ರಲ್ಲಿ. ಆದರೂ ನೀವೆಲ್ಲ ಇಷ್ಟೊಂದವರೆಗೂ ಕೂತೀರ ಅಂದ್ರೆ ನಾನಂತೂ ಕೂರ್ತಿದ್ನ ಇಲ್ವೋ ಗೊತ್ತಿಲ್ಲ. ಒಂದು ಮಾತಂತೂ ಕೊಡ್ತಾ ಇದ್ದೀನಿ, ಇವತ್ತು 104 ಲರ್ನಿಂಗ್ ಸೆಂಟರ್ ಇದೆ, ಒಂದು 685 ಜನ ಕೆಲಸ ಮಾಡ್ತಿದ್ದಾರೆ. 4000 ಸೆಂಟ್ರು ಈ ವರ್ಷದಲ್ಲಿ ಓಪನ್ ಮಾಡ್ತೀವಿ. ಅದರಿಂದ ಹತ್ತತ್ರ 1 ಲಕ್ಷ ಜನಕ್ಕೆ ಕೆಲಸ ಗ್ಯಾರಂಟಿ ಸಿಗುತ್ತೆ. ಇದು ನಾನು ಹೇಳ್ತಿರೋ ವಿಚಾರ ಏನಂತಂದ್ರೆ, ಇದು ಬರೀ ಟ್ಯೂಷನ್ ಸೆಂಟರ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಂಥ ಸ್ಯಾಂಪಲ್. ಇನ್ನೂ ವಿಶ್ವದ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. 225 ಮಹಾಗುರುಕುಲಗಳನ್ನ ಕರ್ನಾಟಕದಲ್ಲಿ ಕಟ್ಟಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಕಟ್ಟಲಿಕ್ಕೆ 1 ಲಕ್ಷ ಕೋಟಿವರೆಗೂ ಖರ್ಚಾಗುತ್ತೆ. ಒಂದಲ್ಲ ಎರಡಲ್ಲ, 1 ಲಕ್ಷ ಕೋಟಿ ಖರ್ಚಾಗುತ್ತೆ. ಈಸಿ ಅಲ್ಲ ಅದು. ಮಹಾಗುರುಕುಲ ಅಂತಂದ್ರೆ ನಾವೆಲ್ಲ ಹುಟ್ಟಕ್ ಮುಂಚೆ ನಳಂದ ಯೂನಿವರ್ಸಿಟಿ ಅಂತ ಕೇಳಿರ್ತೀವಿ, ಗೊತ್ತಲ್ಲ? ಚಾಣಕ್ಯ ಅವ್ರು ಕಟ್ಟಿದ್ದು. ಅದನ್ನ ಯಾವನೊಬ್ಬ ಮಂದಿ ಬೆಂಕಿ ಹಚ್ಚಿಬಿಟ್ಟು ಹೋಗಿದ್ರಂತೆ. ಅದೇ ಗುರುಕುಲ ನಮ್ದಿತ್ತು ಅಂದ್ರೆ, ನಳಂದ ಯೂನಿವರ್ಸಿಟಿ ಇದ್ದಿತ್ತು ಅಂದಿದ್ರೆ ಇವತ್ತು ಬಡವ ಶ್ರೀಮಂತ ಅಂತ 2 ಭೇದ ಭಾವ ಇರ್ತಾ ಇರ್ಲಿಲ್ಲ. ಭಗತ್ ಸಿಂಗ್ ಯಾವಾಗಲೂ ಒಂದು ಮಾತಾಡ್ತಾ ಇದ್ರು, ಬೇಗ ಅವ್ರು ನನಗೆ ಹೀರೋ ಅಂತ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ, ಭಗತ್ ಸಿಂಗ್ ಪ್ರೇಮಿ ನಾನು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಿಜವಾದ ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂದ್ರೆ ಬಡವ ಶ್ರೀಮಂತ ಎರಡಕ್ಕೂ ಗ್ಯಾಪ್ 0 ಇರ್ಬೇಕು. ಏನ್ ಹೇಳಿ, ಗ್ಯಾಪ್ ಕಾಣಿಸ್ಬಾರ್ದು. ಇವರು VIP, ಇವನು VIP ಅಲ್ಲ, ಇವನು ಬಡವ, ಇವನು ಶ್ರೀಮಂತ ಅನ್ನೋದು ಯಾವ್ದ್ರಲ್ಲಿ ಕಾಣಿಸ್ಬೇಕು ಅಂತಂದ್ರೆ ಅವನು ಕಲ್ತಿರೋ ಜ್ಞಾನದಲ್ಲೇ ಹೊರತು ಜೋಬಲ್ಲಿರೋ ದುಡ್ಡಿಂದ ಅಲ್ಲ. ಹಂಗಾಗ್ಬೇಕು ಅಂದ್ರೆ ಮೊದಲು ಏನಾಗ್ಬೇಕು ಅಂತಂದ್ರೆ, ನಮ್ಮ ಮಕ್ಕಳಿಗೆ ನಿಜವಾದ ಒಂದು ವಿದ್ಯೆನ ಕಲಿಸ್ಕೊಡ್ಬೇಕು. ಯಾವ ತರ ಒಂದು ವಿದ್ಯೆ? ಏನು ಆ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಕಲಿತು ರ್ಯಾಂಕ್ ತಗೊಳ್ಳೋದಲ್ಲ. ಒಂದು ರಾಜ್ಯ ಹೆಂಗ್ ಕಟ್ಟೋದು, ಒಂದು ದೇಶ ಹೆಂಗ್ ಕಟ್ಟೋದು ಅಂತ. ಇದೇ 2023ರಲ್ಲಿ ಇವತ್ತೇನ್ ಖರ್ಚು ಮಾಡಿ ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೀನೋ, ಇದೇ ತರ ಫಂಕ್ಷನ್ ಮಾಡಿದ್ದೆ ನವೆಂಬರ್ 1ನೇ ತಾರೀಕು 2023. ಇವತ್ತು ಆ ದೃಶ್ಯ ನೆನ್ಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. 50 ಲಕ್ಷ ಖರ್ಚು ಮಾಡಿ 20ರಿಂದ 40 ಜನನ್ನ ಅದಕ್ಕೋಸ್ಕರ ಅಂತಾನೆ ಬಿಟ್ಟಿದ್ದೆ. ಹೋಗಿ ಕಲಾವಿದರನ್ನ ಕರ್ಕೊಂಡ್ಬನ್ನಿ, ಅವ್ರಿಗೊಂದು ಕೆಲಸ ಕೊಡೋಣ ಅಂತೇಳಿ ಕರ್ನಾಟಕ ನಟರಾಜ ಅಂತ ಒಂದು ಫಂಕ್ಷನ್ ಮಾಡಿದ್ದೆ. ಅವರು ತಿಂದು ಕುಡಿದು ತೇಗಿ 30 ಜನನ ಕರ್ಕೊಂಡ್ಬಂದಿದ್ರು. ಎಷ್ಟು ಜನ ಕರ್ಕೊಂಡ್ಬಂದಿದ್ರು? 30 ಜನನ ಕರ್ಕೊಂಡ್ಬಂದಿದ್ರು. ನನ್ನ ಲೈಫಲ್ಲಿ ಬಿದ್ದಂತ ಒಂದು ಒದೆ ಅಂತಂದ್ರೆ, ಅಷ್ಟು ಈ ಪ್ರಪಂಚಕ್ಕೋಸ್ಕರ ಏನು ಮಾಡಲೇಬಾರದು ಅಂತ 2 ವರ್ಷ ಡಿಪ್ರೆಷನ್ಗೆ ಹೋಗಿದ್ದೀನಿ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 2 ವರ್ಷ. ಪ್ರತಿ ಸತಿ ಫಂಕ್ಷನ್ ಮಾಡ್ಬೇಕಂದ್ರು, ಪ್ರತಿ ಸತಿ ಯಾರಿಗಾದ್ರು ಏನಾದ್ರು ಒಂದು ಒಳ್ಳೇದು ಮಾಡ್ಬೇಕಂದ್ರೆ ಎದೆಲಿ ನಡ್ಕ ಹುಟ್ಟುತ್ತೆ. ಯಾಕಂದ್ರೆ ನಾನು ಹೆಂಡತಿ ಮಗು ಜೊತೆ ಸಮಯ ಕೊಡೋದು ಕೂಡ ಕಮ್ಮಿ. ನಾನು 8 ವರ್ಷ ಆಗಿದೆ ಮದುವೆ ಆಗಿ. ನನ್ನ ಮಗನಿಗೆ 4 ವರ್ಷ. ನಾವು ಹುಟ್ಟಿದಾಗಿಂದ 4 ವರ್ಷದಲ್ಲಿ ಅಮ್ಮಮ್ಮ ಅಂದ್ರೆ ಅವಳ ಜೊತೆ ಒಂದು 30-40 ದಿವಸ ಇರ್ಬೋದು. 4 ವರ್ಷದಲ್ಲಿ 30-40 ದಿವಸ ಮಾತ್ರ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಒಂದು ಹುಚ್ಚಿಡ್ದುಬಿಟ್ಟಿದೆ ನನಗೆ. ಶಿಕ್ಷಣ ಕ್ಷೇತ್ರನ ಚೇಂಜ್ ಮಾಡಬೇಕು. ಒಂದು ಆ ಬಡತನ ರೇಖೆಯಲ್ಲಿರೋರನ್ನ ಗುಲಾಮಗಿರಿಯಿಂದ ಆಚೆ ತರಬೇಕು ಅಂತ. ಗುಲಾಮಗಿರಿಯಿಂದ ಆಚೆ ಅಂದ್ರೆ ಏನು? ಯಾರ ಹತ್ರನೋ ಒಂದಿಷ್ಟು ಚಿಕ್ಕ ಒಂದು ಇನ್ಕಮ್ಗೆ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಅವ್ರ ಕಾಲಲ್ಲಿ ತೋರಿಸಿದ್ನ ಕೈಯಲ್ಲಿ ಮಾಡ್ಕೊಂಡಿರೋದು ಗುಲಾಮಗಿರಿ. ಅದು ನನ್ನದೇ ಸ್ವಂತ ಬುದ್ಧಿಯಿಂದ ನಾನು ಓದು ಬರ ಬಂದಿಲ್ಲ ಅಂದ್ರೂ ಕಲಿತೀನಿ. ನಾನೊಂದು ಎಜುಕೇಶನ್ ಸೆಂಟರ್ ಓಪನ್ ಮಾಡ್ತೀನಿ, ನಾನೊಂದು ಬ್ಯೂಟಿಷಿಯನ್ ಸೆಂಟರ್ ಓಪನ್, ಏನಾದ್ರೂ ಆಗ್ಲಿ ಎಲ್ಲರಿಗೂ ಎಲ್ಲ ವಿದ್ಯೆ ಗೊತ್ತಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಬೇಕು ಅಂತ ಹೊರಟಿದ್ದೀನಿ. ನಿಮ್ಗೆಲ್ರಿಗೂ 4 ವಿಚಾರಗಳು ದಯವಿಟ್ಟು, ಹಳ್ಳಿ ಜನ ಇರ್ಬೋದು, ಸಿಟಿ ಜನ ಇರ್ಬೋದು, ಮಕ್ಳು ಇರ್ಬೋದು, ದೊಡ್ಡವರು ಇರ್ಬೋದು, 4 ವಿಚಾರಗಳು. ಯಾವತ್ತು 4 ಅನ್ನೋ ಒಂದು ವರ್ಡ್ ಇದೆ. ಗಣೇಶನಿಗೆ ಚತುರ್ಭುಜ ಅಂತ ಹೇಳ್ತೀವಿ, ಗೊತ್ತಾ? 4 ಕೈ ಇರುತ್ತೆ, ಕರೆಕ್ಟಾ? ಹೌದಾ ಇಲ್ಲ? 4 ಕೈ ಇರುತ್ತೆ, 2 ಕೈ ಇರುತ್ತಾ? 4 ಕೈ ಇರುತ್ತೆ ಗಣೇಶನಿಗೆ. ಓಕೆ, ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಚಿತ್ರದಲ್ಲಿ ಮಾತ್ರ 4 ಕೈ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು ಗೊತ್ತಾ? ಏನಿರ್ಬೋದು? ಯಾರು ಹೇಳ್ತೀರಾ? ಮನುಷ್ಯನಿಗೆ 100 ವರ್ಷ ಯಾಕೆ ಕೊಟ್ಟಿರೋದು? ಯಾಕೆ ಕೊಟ್ಟಿರೋದು ಮನುಷ್ಯನಿಗೆ 100 ವರ್ಷ? 100 ವರ್ಷ ಯಾಕೆ ಕೊಟ್ಟಿರೋದು? ಯಾರು ಹೇಳ್ತೀರಾ? ಮನುಷ್ಯನಿಗೆ ದೇವರು ಆಯಸ್ಸು 100 ವರ್ಷ ಯಾಕೆ ಕೊಟ್ಟಿರೋದು? ಆ ಭಗವಂತ ನಮ್ಗೆ 100 ವರ್ಷ ಕೊಟ್ಟಿರೋದು 4 ವಿಚಾರಗಳಿಗೆ. ಮೊದಲನೇ 25 ವರ್ಷ ಬ್ರಹ್ಮಚರ್ಯ ಅಂದ್ರೆ ನಿನ್ನ ನರನಾಡಿ ಕಣ ಕಣ
ಎರಡನೇ 25 ವರ್ಷ 26ರಿಂದ 50 ಆ ಕಡೆ ಈ ಕಡೆ ಏನು ನೋಡ್ಬೇಡ. ಒಂದು ಸಂಸಾರ ಅಂತ ಕಟ್ಕೊಂಡಿದ್ಯಾ, ಆ ದೋಣಿನ ಸರಿಯಾಗಿ ಸಾಗಿಸು, ನಿನ್ನ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ನಿಭಾಯಿಸು, ಚೆನ್ನಾಗಿ ಸಂಪಾದನೆ ಮಾಡು. ಪ್ರಪಂಚದಲ್ಲಿ ನಾನು ಇದೀನಿ ಅಂತ ತೋರಿಸ್ಕೊಂತ ಕೊಟ್ಟಿರುವಂತ ಎರಡನೇ 25 ವರ್ಷನ ಗೃಹಸ್ಥಾಶ್ರಮ ಅಂತಾರೆ. ಪ್ರಪಂಚದ ಸಕಲ ಸುಖ ಸಂಪತ್ತು ಎಲ್ಲವನ್ನು 26ರಿಂದ 50 ಅನುಭವಿಸ್ಬೇಕು ಅಂತ ಕೊಟ್ಟಿರುವಂತ ಎರಡನೇ 25 ವರ್ಷ. ಇನ್ನು ಮೂರನೇ 25 ವರ್ಷ ಕೊಟ್ಟರು ಯಾಕೆ ಗೊತ್ತಾ? ಈಗ ಇಟ್ಕೊಟ್ಟಿದ್ದೀನಿ ಹೇಳಿ ನೋಡೋಣ. ಸಮಾಜ ಅಂತ ಒಂದಿದೆ, ಆ ಸಮಾಜದಿಂದಲೇ ನೀನು ಇವತ್ತು ಮುಂದೆ ನಿಂತಿರೋದು. ನಿಮ್ ತಾಯಿ ತಂದೆ ಜನ್ಮ ಕೊಟ್ಟಿರಬಹುದು, ಯಾರೋ ಒಬ್ಬ ಅನ್ನ ಬೆಳೆದಿರೋ ರೈತ ಇರ್ತಾರೆ, ಅದು ಸಮಾಜ. ರೋಡ್ ಹಾಕಿರ್ತಾನೆ ಒಬ್ಬ ಕೂಲಿ ಮಾಡೋನು, ಅದು ಸಮಾಜ. ಸಮಾಜಕ್ಕೋಸ್ಕರ ಸಾಮಾಜಿಕ ಕಳಿಕಳಿಗೋಸ್ಕರ ನೆಕ್ಸ್ಟ್ 25 ವರ್ಷ, ಅದಕ್ಕೆ ವಾನಪ್ರಸ್ಥ ಅಂತ ಕರಿತೀವಿ. ಏನಂತ ಕರಿತೀವಿ? ವೆರಿ ಗುಡ್. ಸಮಾಜ ಸೇವೆಗೋಸ್ಕರ 25 ವರ್ಷ ಇಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಕೊನೆ 25 ವರ್ಷ ಹರೇ ರಾಮ ಹರೇ ಕೃಷ್ಣ ಹರ ಹರ ಮಹಾದೇವ ಅಥವಾ ಜೀಸಸ್ ಅಲ್ಲ, ನಿಮ್ಗೆ ಯಾವ ದೇವ್ರ ಇಷ್ಟ ಬರ್ತಾರೋ ಆ ದೇವ್ರನ್ನ ಪೂಜೆ ಮಾಡಿಕೊಂಡು ದೈವ ಭಕ್ತಿಗೋಸ್ಕರ ಇಡೋಂತೇಳಿ 100 ವರ್ಷ ಕೊಟ್ಟಿರೋದು. ನಾವೇನ್ ಮಾಡ್ತಾ ಇದೀವಿ? ಏನ್ರಿ ಮಾಡ್ತಾ ಇದೀವಿ? ಓದೋ ಟೈಮಲ್ಲಿ ಬೇರೆ ಮಾಡ್ತಾ ಇದೀವಿ, ದುಡಿಯೋ ಟೈಮಲ್ಲಿ ಭಜನೆ ಮಾಡ್ತಾ ಇದೀವಿ. ದುಡಿಯೋ ಟೈಮಲ್ಲಿ ದುಡಿಬೇಕು, ಭಜನೆ ಮಾಡೋ ಟೈಮಲ್ಲಿ ಭಜನೆ ಮಾಡಬೇಕು. ಬರೀ ಭಜನೆ ಮಾಡ್ತಾ ಇದ್ರೆ ನಡೆಯಲ್ಲ, ಹೌದಾ? ಪ್ರಪಂಚ ಎಷ್ಟು ಕಷ್ಟ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಆಸೆ ಇಲ್ದಿರ ಬದುಕಂತ ಜನ ಒಂದಷ್ಟು ಇರ್ತಾರೆ. ಇನ್ನು ಕೆಲವರು ದುಡಿರೋರು ಏನ್ ಮಾಡ್ತಾರೆ ಗೊತ್ತಾ? ಶೋ ಮಾಡ್ಕೊಂಡು ನೋಡಿ, ನಾನು ಮಾಡ್ತಾ ಇದ್ದ ಶೋ ಇದು, ಹೌದಲ್ವಾ? ಸುಟ್ಟು ಬೂಟು ಹಾಕೊಂಡು ಯಾರಾದ್ರೂ ಒಬ್ಬ ಬಡವ ಇರೋನ್ ಏನೋ ಸುತ್ತ ನಿಂತ್ಕೊಂಡು ನಾನು ಒಂಥರ ಆಗ್ಬೇಕು ಅಂತ ಅವ್ರ ಒಳಗಡೆ ಒಂದು ಆಸೆ ತೋರಿಸ್ತಾರೆ. ಕರೆಕ್ಟಾ? ನಮ್ಮ ಮಕ್ಕಳು ನಾಟಿ ಕೋಳಿ ಸಾರಿ ಏನಾದ್ರು ಕೊಟ್ಟರೆ ತಿಂತಾರೆ ಆರಾಮಾಗೆ. ಇನ್ಯಾವನೋ ಒಬ್ಬ KFC ತಿನ್ಸ್ತಾ ಇರ್ತಾರೆ. ನಮ್ಮ ಮಕ್ಳಿಗೂ KFC ತಿನ್ಬೇಕು ಅಂತ ಆಸೆ ಬರುತ್ತೆ. ಆಸೆನ ತ್ಯಾಗ ಮಾಡಕ್ಕಾಗಲ್ಲ, ಸಂಪಾದನೆ ಮಾಡಕ್ಕಾಗಲ್ಲ. ಯಾಕೆ ಸಂಪಾದನೆ ಮಾಡಕ್ಕಾಗ್ತಾ ಇಲ್ಲ? ಪುಸ್ತಕಗಳನ್ನ ಓದ್ತಾ ಇಲ್ಲ. ಮೊಬೈಲ್ ಲೈಬ್ರರಿಗೆ ಮೊಬೈಲ್ಗೆ ಅಂಟ್ಕೊಂಡು ಕೂತಿದ್ದೀರಾ. ರೀಲ್ಸು, ಗಿಲ್ಲಿ, ಕರೆಕ್ಟ್ ಅಲ್ವಾ? ವೋಟ್ ಮಾಡ್ತೀರಾ, ಬಿಗ್ ಬಾಸ್, ಕರೆಕ್ಟಾ? ಅಯ್ಯ, ಇದೆಲ್ಲ ಮಾಡಿ ನಾನು ಅದನ್ನೇ ಹೇಳಿದ್ದು. 100 ವರ್ಷ ಏನ್ ಕೊಟ್ಟಿದ್ದಾರೆ, ಆ 100 ವರ್ಷ ನಾವು 25 ವರ್ಷದ ತರ ಬದುಕಕ್ಕಾಗಲ್ಲ. ಒಂದು ದಿವಸದಲ್ಲಿ ಆ 4 ಕೆಲಸ ಮಾಡಿ, ಒಂದು 2.5 ಗಂಟೆಗಳ ಕಾಲ ವಿದ್ಯಾರ್ಚನೆ ಮಾಡಿ, ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ. ಇನ್ನೊಂದು 2.5 ಗಂಟೆ ಕಾಲ ನಿಮ್ಮ ಮನೆ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು 2.5 ಗಂಟೆ ಕಾಲ ಸಮಾಜದ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು 2.5 ಗಂಟೆ ಕಾಲ ಯಾರ ಬಗ್ಗೆ ಯೋಚನೆ ಮಾಡಬೇಕು? ಹುಡುಕೊಂಡು ಹೋಗ್ಬೇಡಿ, ಸಿಗಲ್ಲ. ಜೊತೆಲಿ ನಡೀತಾ ಇದ್ದಾನೆ ಅಂತ ನಡೀತಾ ಇರ್ಬೇಕು. ನನಗೆ ಅದೇ ಗೊತ್ತಿರೋದು. ದೇವಸ್ಥಾನಕ್ಕೆ ಹೋಗಲ್ಲ, ಪೂಜೆ ಮಾಡಲ್ಲ. ಹಿಂದೆ ದೊಡ್ಡದೊಂದು ಶಿವೊಂದು ಟ್ಯಾಟು ಹಾಕೊಂಡ್ಬಿಟ್ಟಿದ್ದೀನಿ. ಏನ್ ಹೇಳಿ? ಬೆನ್ನಿಂದಗಡೆ. ಅಂದ್ರೆ ಯಾವಾಗ ನಾನು ಹಿಂದೆ ನಿಂತಿರ್ತೀಯಪ್ಪ, ನಿನ್ನ ಕಾಯ್ತೀಯ ಅಂತ ಒಂದು ಅಭಿಮಾನ ಇರುತ್ತೆ. ದೇವ್ರು ಎಲ್ಲ ಕಡೆ ಇದೀನಿ ಅಂತ ಹೇಳೋದು ನಿಜಾನ ಸುಳ್ಳ? ಇವಾಗ ನಿಮ್ ಪಕ್ಕ ಕೂತಿದಾರ ದೇವರು? ಇಲ್ವಾ? ನೋಡಿ, ಇಲ್ವಾ ಅಂತ. ಇದು ಯಾವ ಜನ ನಮ್ಮ ಎಲ್ಲ ಕಡೆ ಇದ್ದಾರೆ ಅಂತಾರೆ. ದೇವ್ರ ಪಕ್ಕದಲ್ಲಿ ಕೂತಿದ್ರೆ ಇಲ್ಲ, ಪಕ್ಕದಲ್ಲಿ ಕೂತಿಲ್ಲ ದೇವರು. ಯಾವಾಗೂ ಜೊತೆಲಿ ನಡೀತಿರ್ತಾನೆ. ಈ 4 ವಿಚಾರನ ಲೈಫಲ್ಲಿ ಯಾರ್ಯಾರು ಕರೆಕ್ಟಾಗಿ ಪಾಲಿಸ್ತೀರಾ. ಆಮೇಲೆ ಒಂದು 4 ಜಾತಿಗಳ ತರ ಇರ್ತವೆ. ಯಾವ್ದು ಹೇಳಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಬ್ರಾಹ್ಮಣ ಅಂದ್ರೆ ಏನು? ಸರಿಯಾಗಿ ಆಲೋಚನೆ ಮಾಡೋನೆ ಬ್ರಾಹ್ಮಣ. ಸರಿಯಾಗಿ ಆಲೋಚನೆ ಮಾಡ್ಕೊಂಡು ಒಳ್ಳೆ ದಾರಿಲಿ ಯಾರೋ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರೋ ಅಂದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಕಾಪಾಡ್ಬೇಕು. ಕಾಪಾಡ್ತೀವ? ಅವ್ನು ಹೆಂಗಾದ್ರೆ ನಾನು ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತೀವಿ. ಒಬ್ಬ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಅಸಹಾಯಕನಿದ್ದಾಗ ಅವನ್ನ ಕಾಪಾಡಬೇಕಾಗಿರೋಂಥದ್ದು ಒಂದು ಕ್ಷತ್ರಿಯ ಧರ್ಮ. ಮೂರನೇದೇನು? ವೈಶ್ಯ, ಬಿಸ್ನೆಸ್. ವೈಶ್ಯ ಗೊತ್ತಾ? ಕರೆಕ್ಟಾಗಿ ದುಡ್ಡು ಕೊಟ್ಟು ಕರೆಕ್ಟಾಗಿ ವಸ್ತುನ ಕೊಂಡ್ಕೊಬೇಕು, ಧರ್ಮವಾಗಿ ಬಿಸ್ನೆಸ್ ಮಾಡ್ಬೇಕು. ಅದನ್ನೇ ವೈಶ್ಯ ಅನ್ನೋದು. ಶೂದ್ರ ಅಂದ್ರೇನು? ನನ್ನತನ ಅಹಂಕಾರ ಎಲ್ಲ ಬಿಟ್ಟು 4 ಜನಕ್ಕೋಸ್ಕರ ಕೆಲಸ ಮಾಡೋನೆ ಶೂದ್ರ. ನಮ್ಮನೆಲ್ಲ ಓಡಲ್ವಾ? ಕಸ ಹೊಡೆಯಲ್ಲ, ಬಾತ್ರೂಮ್ ತೊಳೆಯಲ್ಲ, ಪಾತ್ರೆ ತೊಳೆಯಲ್ಲ, ಗೆಸ್ಟ್ಗಳ ಮುಂದೆ ಊಟ ಹಾಕಿ ಅವ್ರು ಹೆಸರಲ್ಲಿ ಎತ್ತಾಕಲ್ವಾ? ಅದೇ ಶೂದ್ರ ಅಂತ ಕರೆಯೋದು. ಅದನ್ನ ವಿವಿಧ ಜಾತಿ ಮತ ಅಂತ ಅನ್ಕೊಂಡು ಏನೇನೋ ಮಾಡ್ಕೊತಾ ಇದೀವಿ. ಇರ್ಲಿ, ಬಟ್ ಈ 4 ವಿಚಾರ ಏನ್ ಹೇಳಿದೆ ನಾನು? ಫಸ್ಟ್ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಇನ್ನೊಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇನ್ನೂ ಸಿಕ್ಕಾಪಟ್ಟೆ ವಿಚಾರಗಳಿದಾವೆ. ನಮ್ಮ ವಿಶ್ವಾಗ್ರ ಸಂಸ್ಥೆಯಲ್ಲಿ
ಮಕ್ಕಳು ಜಾಯ್ನ್ ಆಗಿರ್ಬೋದು, ಕೆಲಸದವ್ರು ಜಾಯ್ನ್ ಆಗಿರ್ಬೋದು. ನಾಳೆ ನೀವು ಯಾವುದೋ ಒಂದು ರೂಪದಲ್ಲಿ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸ್ಬೋದು. ಆವಾಗ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತೀನಿ. ಪ್ರತಿ ದಿವಸ ನಿಮ್ಮಿಂದ ಕಲಿತಾ ಇರ್ತೀನಿ. ಇವತ್ತು ವಿಶ್ವಕರ ಏನೇ ಬೆಳೆದಿದ್ರು ಅದಕ್ಕೊಂದೇ ಒಂದು ಕಾರಣ ಇದೆ. ಹೇಳ, ನನ್ನ ಈಗೋ ಬಿಟ್ಟು ಹೇಳ್ತಾ ಇದ್ದೀನಿ. ಹೌದು, ನಾನೇ CEO, ನಾನೇ ಸಂಸ್ಥಾಪಕ, ನಾನೇ ನಡೆಸಿರೋ ಕಂಪನಿ. ಆದ್ರೆ ಪ್ರತಿಯೊಂದು ಹೆಣ್ಮಗುನು ಕಾಲ ಚಪ್ಪಲಿ ಹಾಕೊಂಡಿದಾರ ಇಲ್ಲ ಗೊತ್ತಿಲ್ಲ, ಬಿಸಿಲಲ್ಲಿ ಹೋಗಿದಾರ ಗೊತ್ತಿಲ್ಲ, ಕಾಲನ್ನ ಸೌಸಿ ಹೆಜ್ಜೆ ಇಟ್ಟು ಬೆಳೆಸಿರುವಂತ ಸಂಸ್ಥೆ ವಿಶ್ವಗ್ರ. ಎಲ್ಲರೂ ಜೊತೆ ಜೈ ವಿಶ್ವಗ್ರ ಅಂತೇಳಿ. ಜೈ ವಿಶ್ವಗ್ರ, ಜೈ ವಿಶ್ವಗ್ರ. ಅಷ್ಟು ಜನ ಹೆಣ್ಮಕ್ಳು ಕಾಲ್ ನಡಿಗೆಯಲ್ಲಿ ಬಂದಿರೋಂಥ ಪಾದ ಧೂಳನ್ನ ತಗೊಂಡು ನಾನು ಹಣೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರು ಋಣ ತೀರ್ಸಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಬೆಳೆಸಿರೋಂಥ ಸಂಸ್ಥೆ ಇದು. ದುರಾಸೆಗೋಸ್ಕರನೋ ದುಡ್ಡಿಗೋಸ್ಕರನೋ ಯಾವುದಕ್ಕೋಸ್ಕರ ಅಂತ ಬೆಳೆಸಿರೋ ಸಂಸ್ಥೆ ಅಲ್ಲ. ನೀವೆಲ್ಲ ನನ್ನ ಜೀವನದಲ್ಲಿ ಇರೋದಕ್ಕೆ ನಿಮಗೆಲ್ಲ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಭಾಷಣ ಮುಗಿಸ್ತೀನಿ. ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.